ನಿಮ್ ಹೌದು, ಮನೇಲಿ ಹೌದು. ಅದಿಲ್ಲ. ಕರೆಕ್ಟ್. ಅದು ಒಂದು ಒಂದು ವಿಗ್ರಹ ಅಷ್ಟೇ. ಅಲ್ಲಿ ನಮ್ಮ ತಂದೆಯವರು ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಹಾರ್ಟ್ ಬೈಪಾಸ್ ಸರ್ಜರಿ ಆಗೋಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅನುಷ್ಠಾನ ಮಾಡ್ತಾ ಇದ್ರು. ಆ ಅನುಷ್ಠಾನ ಮಾಡೋದಕ್ಕೆ ಅಂತಲೇನೆ ಒಂದಿಷ್ಟು ಹುಂಡಿ ಮಾಡಿಬಿಟ್ಟು ಅಲ್ಲಿ ಕೆಳಗೆ ಚೆನ್ನಾಗಿ ಕೂಡೋದಕ್ಕೆ ವ್ಯವಸ್ಥೆ. ಒಬ್ಬ ವ್ಯಕ್ತಿ ಪದ್ಮಾಸನದಲ್ಲಿ, ಸುಖಾಸನದಲ್ಲಿ ಕೂತ್ಕೊಳ್ಬಹುದು, ಅಷ್ಟು ವ್ಯವಸ್ಥೆ ಮಾಡಿದ್ರು. ಇವಾಗ ಒಂದು ಅವರಿಗೆ ಆರೋಗ್ಯ ಆಪರೇಷನ್ ಇದೆಲ್ಲ ಆದ್ಮೇಲೆ ಅದನ್ನ ಅಲ್ಲಿ ಕೂಡ್ತಾ ಇಲ್ಲ, ಅನುಷ್ಠಾನ ಆಗ್ತಾ ಇಲ್ಲ. ಆದ್ರೆ ಅದು ಹುಂಡಿ ಹಾಗೆ ಇದೆ. ಮುಂದೆ ನಾವು ಯಾವತ್ತಾದ್ರೂ ಈ ಸಂಸಾರ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆದ್ಮೇಲೆ ಮುಂದೆ ಅದನ್ನ ಬಳಸಬಹುದು ಅಂತ. ಅದನ್ನ ಗುರುಗಳು ನೋಡಿ ಕುತೂಹಲದಿಂದ ಕೇಳಿದ್ವಿ, ಇದೇನಿದು, ಯಾತಕ್ಕೆ ಅಂತೆಲ್ಲ. ಅವ್ರಿಗೆ ಹೀಗೆ ಹೇಳಿದ್ವಿ, ತಂದೆಯವರು ಅನುಷ್ಠಾನ ಅದೆಲ್ಲ ಮಾಡಿದ್ರು ಅಲ್ಲೇ ಕುಳಿತುಕೊಂಡು ಅಂತ. ನಮ್ಮ ತಂದೆಯವರು ಏಕಾಕಿಯಾಗಿ ಅತಿರುದ್ರ ಅನುಷ್ಠಾನ ಮಾಡಿದ್ದಾರೆ, ಒಬ್ರು. ಸಾಮಾನ್ಯವಾಗಿ ಅತಿರುದ್ರ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು 145 ಜನ 5 ದಿವಸ ಅಥವಾ 121 ಜನ 7 ದಿವಸ ಹೀಗೆ ಮಾಡ್ತಾರೆ. ಆದ್ರೆ ತಂದೆಯವರು 4-5 ವರ್ಷ ಸಮಯ ತೆಗೆದುಕೊಂಡ್ರು, ಒಬ್ರೇ ಏಕಾಕಿಯಾಗಿ ಅತಿರುದ್ರ ಅನುಷ್ಠಾನ ಮುಗಿಸಿದ್ದು. ಅದೆಲ್ಲ ಗುರುಗಳಿಗೆ ಹೇಳಿದಾಗ ಅವರು ಬಹಳ ಖುಷಿ ಪಟ್ರು. ತುಂಬಾ ಸಂತೋಷ ಅಂತ ಹೇಳಿ. ಈ ಪ್ರಾಂತದಲ್ಲಿ ವೇದಾಧ್ಯಯನ ಸಂಸ್ಕೃತಿಯನ್ನ ಮತ್ತೆ ಪುನರುಜ್ಜೀವನಗೊಳಿಸ್ತಾ ಇದ್ದೀರಿ, ತುಂಬಾ ದೊಡ್ಡ ಸಾಧನೆ ಅದು ಅಂತೆಲ್ಲ ಮೆಚ್ಕೊಂಡ್ರು. 2014 ಅಲ್ಲಿ ದೊಡ್ಡ ಗುರುಗಳು ಬಂದಿದ್ರ ಇವರೇ ಬಂದಿದ್ರ ಗುರುಗಳೇ? ದೊಡ್ಡ ಗುರುಗಳು ಬಂದಿದ್ರ ಇವರೇ ಬಂದಿದ್ರ ಮೊದಲು? ಇಲ್ಲ, ಇವರು ಫಸ್ಟ್ ಟೈಮ್ ಬಂದಿರೋದು. ಮುಂಚೆ ಬಂದಿರೋದು 2 ಬಾರಿ ಮಹಾಸನ್ನಿಧಾನಗಳವ್ರೆ. ಪುಣ್ಯ ಮಾಡಿದ್ರಿ ನೀವು ಬಿಡಿ. ರೋಮಾಂಚನ ಆಗತ್ತೆ ಕೇಳಕ್ಕೆ ಅತಿರುದ್ರದೆಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮಿಂದ ನಾವು ಪುಣ್ಯ ಮಾಡಿದ್ದೀವಿ. ನೀವೇ ಧನ್ಯರು ಗುರುಜಿ. ನಿಮ್ಮಿಂದ ನಾವು ಪುಣ್ಯ ಯಾವ್ದೋ ಮಾಡಿದ್ದೀವಿ. ಜನ್ಮದ ಪುಣ್ಯ ಅಷ್ಟೇನೆ. ನಮಗ್ ಪುಣ್ಯ. ಸರಿ ಸರಿ. ಮನೇಲಿ ಅವ್ರು ನೋಡಿ ನಾವು ಧನ್ಯರು ನಿಜವಾಗಿ. ನಮ್ಮ ತಮ್ಮಂದ್ರಿಗೆಲ್ಲ ಕಳಿಸ್ದೆ ಗುರು, ಅವ್ರು ತುಂಬಾ ಇದು ಗುರುಗಳೇ. ಅಲ್ಲಿ ತುಮಕೂರಿಗೆ ಕಳಿಸಿದ್ದು, ಇದು ಫಾರ್ವರ್ಡ್ ಮಾಡಿದೆ. ಬಹಳ ಖುಷಿಯಾಗಿ ಇವತ್ತು ಹೋಗಿ ಈಗ ತಾನೇ ಬರ್ತಾ ಇದ್ದೀವಿ ಅಲ್ಲಿ. ಸಂತೋಷಪಟ್ಟು. ಅವನು ತುಂಬಾ ಗುರುಗಳ ಭಕ್ತ. ಅವ್ರು ತುಂಬಾ ಚೆನ್ನಾಗಿ ಅವ್ರು ಪಂಚವಟಿ ಅಂತ ಅವ್ನು ಮಾಡಿಯಾನೆ. ಅವನು ವೇದ ಎಲ್ಲ ಹೇಳ್ಕೊಡ್ತಾನೆ. ಗುರುಗಳು ಬಂದಿದ್ರು ಅವರು ಇದಕ್ಕೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ಬಹಳ ಸಂತೋಷ. ತುಂಬಾ ಸಂತೋಷ. ತುಮಕೂರಲ್ಲಿ ಒಂದ್ಸರ್ತಿ ಭೇಟಿ ಆಗೋಣ ಆ ಕಡೆ ಬಂದಾಗ. ಖಂಡಿತ. ಅವನು ಸುಮಾರು ಜನಕ್ಕೆ ಈ ತರ ಈ ವೇದ ಹೇಳ್ಕೊಡ್ತಾನೆ, ಈಗಲೂ ಹೇಳ್ಕೊಡ್ತಾನೆ. ಅರ್ಧ ತುಮಕೂರಲ್ಲಿ ಕಲ್ಸ್ಬಿಟ್ಟಿದ್ದಾನೆ ಎಲ್ಲ ನಮ್ಮ ಬ್ರಾಹ್ಮಿನ್ಸ್ ಕಮ್ಯುನಿಟಿಗೆಲ್ಲ. ತುಂಬಾ ಸಂತೋಷ. ಮಕ್ಕಳನ್ನೆಲ್ಲ ಈವನ್ ಅಪರ ಕರ್ಮನು ಹೇಳ್ಕೊಡ್ತಿದ್ದಾನೆ. ಅವ್ನು ಹೇಳ್ದ ಇರಬಾರ್ದು, ಅವ್ರು ಮುಂದುವರಿಲಿ, ನನಗೆ ಗಂಡ ಬೇಡ ಅಂತ. ನಾನು ಆ ಕಡೆ ಬೆಂಗಳೂರಿಗೆ ಬಂದಾಗ ಒಂದ್ ಬಾರಿ ನೆನಪು ಮಾಡಿ ಭೇಟಿ ಆಗೋಣ. ಅಕಸ್ಮಾತ್ ಅವರೇ ಬೆಂಗಳೂರಿಗೆ ಬಂದಿದ್ರೆ ಅಥವಾ ನಾವೇ ಮಾಡೋಣ. ಅಶ್ವತ್ಥನಾರಾಯಣ ಸಭಾಮುದ್ರೆ ಮಠಮುದ್ರೆ ಶ್ರಾವಣ ಅವ್ರ ಶಿಷ್ಯ. ಸಂತೋಷ, ತುಂಬಾ ಸಂತೋಷ. ಶುರು ಮಾಡೋಣ. ಸರಿ ಗುರುಜಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ. ಪರಮಂ ಕ್ಲಿಷ್ಟವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದಭಾರತೀಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೈಷ್ವಭಿದ್ಯಸ್ವರಾಟ್
तेने ब्रह्म हृदय आदि कवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಪುರಾಣಗಳಲ್ಲಿ ಅತ್ಯಂತ ಮಹತ್ವದ್ದಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ಅದರಲ್ಲಿ 2ನೇ ಸ್ಕಂದ 5ನೇ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಕಳೆದ ಅಧ್ಯಾಯದಲ್ಲಿ ಶುಕ ಮತ್ತು ಪರೀಕ್ಷಿತರ ಸಂವಾದ ಪ್ರಾರಂಭವಾಗಿರ್ತದೆ. ಪರೀಕ್ಷಿತನ ಕೇಳ್ತಾನೆ, ಹೇಗೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ದ ಅಂತ, ಹೇಗೆ ರಕ್ಷಿಸ್ದ, ಹೇಗೆ ಪಾಲನೆ ಮಾಡ್ದ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರ್ತಾರೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಶುಕ ಮುನಿಗಳು ಮುಂಚೆ ಕಣ್ಮುಗಿದು ಧ್ಯಾನಸ್ಥರಾಗಿ ಭಗವಂತನಾದ ಕೃಷ್ಣನಿಗೆ 10-12 ಶ್ಲೋಕಗಳಲ್ಲಿ ನಮಸ್ಕರಿಸಿ ಆಮೇಲೆ ಏನು ಹೇಳ್ತಾರೆ, ಇದೇ ರೀತಿಯ ಪ್ರಶ್ನೆಯನ್ನು ಹಿಂದೆ ನಾರದನು ಚತುರ್ಮುಖ ಬ್ರಹ್ಮನಿಗೆ ಕೇಳಿದನು. ಆ ಪ್ರಶ್ನೆ, ಇದೇ ರೀತಿ ಪ್ರಶ್ನೆ ಅಂದ್ರೆ ಯಾವುದು? ಭಗವಂತ ಈ ಜಗತ್ತನ್ನ ಹೇಗೆ ಸೃಷ್ಟಿ ಮಾಡ್ದ, ಹೇಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಇತ್ಯಾದಿ, ಯಾವ್ಯಾವ ರೀತಿಯಲ್ಲಿ ಅವತಾರ ತಾಳ್ದ, ಎಲ್ಲವೂ ಒಟ್ಟಿಗೆ ಮಾಡಿದ್ನೋ ಕ್ರಮಶಃ ಮಾಡಿದ್ನೋ ಎಂಬಿತ್ಯಾದಿ ಪ್ರಶ್ನೆಗಳು. ಯಾವ ಪ್ರಶ್ನೆಗಳನ್ನ ಪರೀಕ್ಷಿತನು ಶುಕ ಮಹಾಮುನಿಗೆ ಕೇಳಿದನೋ ಅದೇ ರೀತಿ ಪ್ರಶ್ನೆಗಳು. ಆಗ ಚತುರ್ಮುಖ ಬ್ರಹ್ಮನು ಯಾವ ಉತ್ತರಗಳನ್ನ ಕೊಟ್ಟಿದ್ನೋ ಅದೇ ಉತ್ತರಗಳನ್ನು ನಾನು ಹೇಳ್ತೇನೆ ಎಂಬುದಾಗಿ ಶುಕರು ಪರೀಕ್ಷಿತನಿಗೆ ಹೇಳಿ, ಈ ಅಧ್ಯಾಯದಲ್ಲಿ ನಾರದನ ಪ್ರಶ್ನೆ, ಬ್ರಹ್ಮದೇವನ ಉತ್ತರ, ಅವುಗಳನ್ನ ತನ್ಮೂಲಕವಾಗಿ ಸೃಷ್ಟಿಯ ರಚನೆಯ ಬಗ್ಗೆ ತತ್ವವನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಶ್ರೀ ನಾರದ ಉವಾಚ ದೇವದೇವ ನಮಸ್ತೇಸ್ತು ಭೂತಭಾವನ ಪೂರ್ವಜ ತದ್ವಿಜಾನೀಹಿ ಯಜ್ಞಾನಂ ಆತ್ಮತತ್ವ ನಿದರ್ಶನಂ. ನಾರದರು ಇವನಿಗೆ ನಮಸ್ಕಾರ ಮಾಡ್ತಾ ಭೂತಭಾವನ ಮತ್ತು ಪೂರ್ವಜ ಎನ್ನುವಂತಹ ಪದಗಳಿಂದ ಸಂಬೋಧನೆ ಮಾಡ್ತಾರೆ. ಭೂತಭಾವನ ಅಂತಂದ್ರೆ ಈ ಎಲ್ಲ ಪಾಂಚಭೌತಿಕಗಳವಾಗಿರುವಂತಹ ಜಗತ್ತನ್ನ ಸೃಷ್ಟಿಸಿದವನು ಎಂಬುದಾಗಿ ಸಂಬೋಧಿಸಿ, ಪೂರ್ವಜ ಅಂದ್ರೆ ಎಲ್ರಿಗಿಂತಲೂ ಮೊಟ್ಟ ಮೊದಲು ಹುಟ್ಟಿರುವಂಥವನು ಎಂಬ ರೀತಿಯಲ್ಲಿ ಸಂಬೋಧನೆ ಮಾಡ್ತಾರೆ. ಪುರಾಣಗಳಲ್ಲಿ ಸೃಷ್ಟಿ ಎನ್ನುವಂತಹ ಕಾರ್ಯ ಬಂದಾಗ ಚತುರ್ಮುಖ ಬ್ರಹ್ಮನನ್ನೇ ಸಾಧಾರಣವಾಗಿ ಹೇಳುವುದುಂಟು. ಆದರೆ ಈ ಅಧ್ಯಾಯದಲ್ಲಿ ಸ್ವತಃ ಚತುರ್ಮುಖ ಬ್ರಹ್ಮನೇ ಹೇಳ್ತಾನೆ, ನಿಜವಾಗ್ಲೂ ಸೃಷ್ಟಿ ಮಾಡಿದ್ ಯಾರು ಅನ್ನುವ ಅಂಶವನ್ನ. ಸೃಷ್ಟಿ ಕಾರ್ಯ ನನ್ನಿಂದ ಆಗಿದ್ದೇನೋ ನಿಜ, ಆದರೆ ನಿಜವಾಗ್ಲೂ ಮಾಡಿದ್ಯಾರು ಅನ್ನೋದು ಈ ಅಧ್ಯಾಯದ ಮೂಲಕ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾರೋ ಒಬ್ರು ಒಳ್ಳೆ ಇಂಜಿನಿಯರು ಈ ಮನೆ ಕಟ್ಟಿದ್ ನಾನು ಅಂತ ಹೇಳ್ತಾನೆ. ಹಾಗಾದ್ರೆ ಆ ಮನೆ ಅವನದೇ ಆಗ್ಬಿಡುತ್ತೇನೋ? ಅಲ್ಲ. ಆದ್ರೆ ಆ ಮನೆ ಅಂತ ಯಾರ್ದದು? ಆ ಮನೆ ಯಜಮಾನದ್ದು. ಅವನೇನು ಹೇಳ್ತಾನೆ? ನಾನ್ ಮನೆ ಕಟ್ಟದೆ ಅಂತ ಹೇಳ್ತಾನೆ. ಯಜಮಾನ ನಾನ್ ಮನೆ ಕಟ್ಟದೆ ಅಂತ ಹೇಳೋದಕ್ಕೂ ಆ ಇಂಜಿನಿಯರ್ ನಾನ್ ಮನೆ ಕಟ್ಟದೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ತಾನೆ. ಹಾಗೆ ಭಗವಂತ ಇಲ್ಲಿ ಈ ಜಗತ್ತು ಅನ್ನೋದು ಮನೆಗೆ ದಾರ್ಷ್ಟಾಂತವಾಗಿ ತೆಗೆದುಕೊಂಡ್ರೆ, ಭಗವಂತ ಈ ಜಗತ್ತಿನ ಯಜಮಾನ. ಹಾಗೆ ಮನೆ ಯಜಮಾನ ಈ ಮನೆ ಕಟ್ಟಿದ್ ನಾನು ಅಂತ ಹೇಳ್ತಾನೋ, ನಿಜವಾಗ್ಲೂ ಕಟ್ಟಿದ್ದವನೇ ತಾನೆ. ಅವನ್ ದುಡ್ಡು ಕೊಡದೆ ಇದ್ರೆ ಇಂಜಿನಿಯರ್ ಎಲ್ಲಿಂದ ಕಟ್ತಾನೆ? ಹಾಗೆ ಭಗವಂತ ಶಕ್ತಿ ಕೊಡದೆ ಇದ್ರೆ ಚತುರ್ಮುಖ ಬ್ರಹ್ಮನು ಕೂಡ ಈ ಸೃಷ್ಟಿಯನ್ನ ಮಾಡ್ಲಾರ. ದೃಷ್ಟಾಂತದಲ್ಲಿ ದುಡ್ಡು, ದಾರ್ಷ್ಟಾಂತದಲ್ಲಿ ಶಕ್ತಿ. ಅದನ್ನ ಕುರಿತು ಈ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. ಯದ್ರೂಪಂ ಯದಧಿಷ್ಠಾನಂ ಯತ್ ಸ್ರಷ್ಟಮಿದಂ ಪ್ರಭೋ ಯತ್ ಸಂಸ್ಥಂ ಯತ್ ಪರಂ ಯಚ್ಚ ತತ್ತತ್ವಂ ವದ ತತ್ವತಃ. ನಾರದ ಮುಂದುವರೆದು ಕೇಳ್ತಾನೆ, ಈ ಜಗತ್ತಿನ
ಸೃಷ್ಟಿ ಆಯ್ತಲ್ಲ, ಅವನ ರೂಪ ಯಾರು? ಅದನ್ನ ಸೃಷ್ಟಿ ಮಾಡಿದವನ ರೂಪ ಯಾವುದು? ಯಾವುದರ ಮೇಲೆ ಆಧಾರವಾಗಿ ಜಗತ್ತು ನಿಂತಿದೆ? ಯಾವುದರಿಂದ ಅಂದ್ರೆ ಯಾವ ರಾ ಮಟೀರಿಯಲ್ ಬಳಸ್ಕೊಂಡು ಜಗತ್ತು ಸೃಷ್ಟಿಸಲ್ಪಟ್ಟಿದೆ? ಯತ್ ಸಂಸ್ಥಂ, ಲಯವಾದಾಗ ಯಾವುದನ್ನು ಪುನಃ ಒಂದಾಗಿ ಸೇರುತ್ತೋ? ಯತ್ ಪರಂ, ಯಾರ ಅಧೀನದಲ್ಲಿರುತ್ತೋ? ಈ ಎಲ್ಲ ವಿಚಾರಗಳನ್ನ ಬಲ್ಲಂತಹ ನೀನು ನಮಗೆ ತತ್ವತಃ ಹೇಗಿದೆಯೋ ಹಾಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾರೆ. ಅದೇ ಮುಂದುವರಿಸ್ಕೊಂಡು ಸರ್ವಂ ಹ್ಯೇತದ್ ಭವಾನ್ ವೇದ ಭೂತ ಸರ್ವಂ ಹ್ಯೇತದ್ ಭವಾನ್ ವೇದ ಭೂತ ಭವ್ಯ ಭವತ್ ಪ್ರಭು ಕರಾಮಲಕವದ್ ವಿಶ್ವಂ ವಿಜ್ಞಾನಾವಸಿತಂ ತವ. ನೀನು ಹೇ ಚತುರ್ಮುಖ ಬ್ರಹ್ಮನೇ, ನೀನು ಈ ಎಲ್ಲವನ್ನು ಮೇಲಿನ ಪ್ರಶ್ನೆಯಲ್ಲಿ ಕೇಳಿದ್ದ ಉತ್ತರ ಎಲ್ಲವನ್ನು ಭೂತ ಭವ್ಯ ಭವತ್ ಪ್ರಭು, ಭೂತಕಾಲದಲ್ಲಿ ಆಗಿದ್ದು, ಭವ್ಯ ಮುಂದಿನ ಕಾಲದಲ್ಲಿ ಆಗುವಂತ, ಭವಿಷ್ಯತ್ ಕಾಲದಲ್ಲಿ ಆಗುವಂತಹದ್ದು, ಭವತ್ ಈಗ ನಡೀತಾ ಇರುವಂತಹ ವರ್ತಮಾನ ಕಾಲ, ಈ ಎಲ್ಲವನ್ನು ಬಲ್ಲಂಥವನು ನೀನು. ಆದ್ರಿಂದ ಹೇಗ್ ಗೊತ್ತು ನಿಂಗೆ ಅಂದ್ರೆ ಸುಮ್ನೆ ಪಾಸಿಂಗ್ ರೆಫರೆನ್ಸ್ ತರ ಅಥವಾ ಯಾವಾಗ್ಲೂ ಒಂದ್ ಬಾರಿ ಓದಿದ್ದೆ ಅನ್ನೋ ತರ ಅಲ್ಲ. ಕರಾಮಲಕವತ್, ಕೈಯಲ್ಲಿ ನೆಲ್ಲಿಕಾಯಿ ಇಟ್ರೆ ಆ ನೆಲ್ಲಿಕಾಯಿಯನ್ನ ಸಂಪೂರ್ಣವಾಗಿ ಎಲ್ಲ ಆಯಾಮಗಳಿಂದ ತಿಳಿದುಕೊಳ್ಳಬಹುದು. ಹಾಗೆ ಇಡೀ ಈ ತತ್ವವನ್ನ ನೀನು ಕರಾಮಲಕದಂತೆ, ಅಂಗೈಯಲ್ಲಿಯ ನೆಲ್ಲಿಕಾಯಿಯಂತೆ ಬಲ್ಲವನು. ಆದ್ರಿಂದ ನೀನು ನನಗೆ ಹೇಳಬೇಕು ಎನ್ನುವಂತಹ ಪ್ರಶ್ನೆ ಕೇಳಿದಾಗ ಬ್ರಹ್ಮ ಉತ್ತರವನ್ನ ಮುಂದುವರಿಸ್ತಾನೆ. ಬ್ರಹ್ಮೋವಾಚ, ಅದ್ರಲ್ಲಿ ಏನು ಇರ್ಲಿಲ್ಲ, ಒಣಗೋಗಿತ್ತು, ಸುಮ್ನೆ ನೆನ್ಸ್ತಿದ್ವಿ. ಅದು ಒಣಗೋಗಿತ್ತು, ಏನು ಇರ್ಲಿಲ್ಲ ಅದು. ಅಡ್ಮಿನ್ ಮ್ಯೂಟ್ ಮಾಡ್ಬೋದಾ ಎಲ್ರಿಗೂ? ಹರಿ ಓಂ. ನಿಮ್ಗೆಲ್ಲ ಕೇಳಿಸಿದ್ರೆ ಏನ್ ಪರವಾಗಿಲ್ಲ ಗುರುಜಿ. ಬ್ರಹ್ಮೋವಾಚ, ಆಗ ಬ್ರಹ್ಮ ಆ ನಾರದನ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾನೆ. ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಮತ್ತ ಏತಾವತ್ವಂ ಯತೋ ಹಿಮೆ. ನೀನ್ ಹೇ ನಾರದನೇ, ನೀನ್ ಪ್ರಶ್ನೆ ಕೇಳುವಾಗ ಈ ಎಲ್ಲವನ್ನ ಸೃಷ್ಟಿ ಮಾಡಿದವನು ಅಂತ ಸಂಬೋಧನೆ ಮಾಡಿದೆಯಲ್ವಾ, ಅದು ಸಂಪೂರ್ಣವಾಗಿ ನಿಜ ಅಲ್ಲ. ಸ್ವಲ್ಪ ಮಟ್ಟಿಗೆ ನಿಜ ಅಷ್ಟೇನೆ, ಸಂಪೂರ್ಣವಾಗಿ ಏನ್ ನಿಜ ಅಲ್ಲ. ಆಮೇಲೆ ಅವಿಜ್ಞಾಯ ಪರಂ ಮತ್ತ ಏತಾವತ್ತಂ ಯತೋ ಹಿಮೆ, ನಿನಗಾಗಿ ಈ ಸೃಷ್ಟಿ ಮಾಡುವ ಸಾಮರ್ಥ್ಯ ನನ್ನಲ್ಲಿ ಎಲ್ಲಿಂದ ಬಂತು ಅದನ್ನ ಕುರಿತು ಹೇಳ್ತೀನಿ ಕೇಳ್ಕೋ ಅಂತ ಹೇಳಿದ. ಅಂದ್ರೆ ಚತುರ್ಮುಖ ಬ್ರಹ್ಮನು ಸ್ವತಃ ಹೇಳ್ತಾ ಇದ್ದಾನೆ, ನಾನು ಬರೀ ಇಂಜಿನಿಯರ್ ಆರ್ಕಿಟೆಕ್ಚರ್ ಕಣಯ್ಯ, ನಿಜವಾಗ್ಲೂ ಈ ಮನೆಯ ಕಟ್ಟಿದ್ದು ಅಥವಾ ಯಜಮಾನ ಇನ್ನೊಬ್ಬನೇ ಇದ್ದಾನೆ, ಅವನ ಬಗ್ಗೆ ಹೇಳ್ತೀನಿ ಕೇಳು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ 11ನೇ ಶ್ಲೋಕದಲ್ಲಿ ಹೇಳ್ತಾನೆ. ಯೇನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋಗ್ನಿರ್ಯಥಾ ಸೋಮೋ ಯಥರ್ಕ್ಷಗ್ರಹತಾರಕಾಃ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯಾ ದುರ್ಜಯಯಾ ಮಾಂ ವದಂತಿ ಜಗದ್ಗುರುಂ. ಯಾವ ಒಂದು ಸ್ವಪ್ರಕಾಶದ ಬೆಳಕಿನಿಂದ ಈ ಎಲ್ಲ ಜಗತ್ತು ಅಂದ್ರೆ
ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಕೂಡಿಕೊಂಡಿರುವಂತಹ ಜಗತ್ತನ್ನ ಯಾವ ಒಂದು ಸ್ವಪ್ರಕಾಶವಾದ ಬೆಳಕಿನಿಂದ ರಚಿಸಲ್ಪಟ್ಟಿತೋ ಅಂತಹ ಆ ಸ್ವಪ್ರಕಾಶವಾಗಿರುವ ಸ್ವಯಂ ಜ್ಯೋತಿಷ್ಠನಾಗಿರುವ ಆ ಭಗವಂತನಾದ ವಾಸುದೇವನನ್ನ ನಾನು ಧ್ಯಾನಿಸ್ತೇನೆ. ಯಾವ ಆ ಭಗವಂತನ ದುರ್ಜಯವಾದ ಮಾಯೆಯಿಂದ ನನಗೆ ಅಂತಹ ಸಾಮರ್ಥ್ಯ ಪ್ರಾಪ್ತಿಯಾಯಿತೋ ಆ ಸಾಮರ್ಥ್ಯವನ್ನೇ ಇಟ್ಟುಕೊಂಡು ಜನ ನನ್ನನ್ನು ಜಗದ್ಗುರು ಅಂದ್ರೆ ಈ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ಅಥವಾ ಜಗತ್ತಿನ ಒಂದು ನಿಯಾಮಕನು, ಜಗತ್ತನ್ನ ಮಾಡಿದ ಲೋಕಕರ್ತನು ಎನ್ನುವ ರೀತಿಯಲ್ಲಿ ಜನ ಭಾವಿಸ್ತಾರೆಯೋ ಅಂತಹ ಆ ಮಾಯೆಯನ್ನ ನನಗೆ, ಆ ಮಾಯಾ ಶಕ್ತಿಯನ್ನ ನನಗೆ ದಯಪಾಲಿಸಿರುವಂತಹ ಆ ಭಗವಂತನನ್ನ ಕುರಿತು, ಆ ವಾಸುದೇವನೆಂಬ ಭಗವಂತನನ್ನ ಕುರಿತು ನಾನು ಧ್ಯಾನಿಸ್ತೇನೆ ಅನ್ನುವಂಥದ್ದು ಹೇಳ್ತಾನೆ. ಈ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮನು ಸೃಷ್ಟಿಯ ಸಾಮರ್ಥ್ಯ ನನಗೆ ಒದಗಿರೋದು ಭಗವಂತನ ಕೃಪೆಯಿಂದ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಅದೇ ಮಾತನ್ನು ಮುಂದುವರಿಸ್ತಾ ಈ ಎಲ್ಲ ಜಗತ್ತು, ಸೃಷ್ಟಿ, ಸ್ಥಿತಿ, ವೇದ ಇತ್ಯಾದಿ ಇತ್ಯಾದಿ ಎಲ್ಲವೂ ನಾರಾಯಣನಿಂದಲೇನೆ, ವಾಸುದೇವನಿಂದಲೇನೆ, ಭಗವಂತನಿಂದಲೇನೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾರೆ. 15ನೇ ಶ್ಲೋಕ. ನಾರಾಯಣ ಪರ ವೇದ ದೇವಾ ನಾರಾಯಣಾಂಗಜಾಃ ನಾರಾಯಣ ಪರ ಲೋಕ ನಾರಾಯಣ ಪರ ಮಖಾಃ ನಾರಾಯಣ ಪರೋ ಯೋಗೋ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾ ಗತಿಃ. 4 ವೇದಗಳು ನಾರಾಯಣನ ಕುರಿತೇ ಹೇಳ್ತವೆ ಅಥವಾ ನಾರಾಯಣನಿಂದಲೇನೆ ಹೊರಹೊಮ್ಮಿವೆ. ಎಲ್ಲ ದೇವತೆಗಳು ಕೂಡ ನಾರಾಯಣನ ಅಂಗದಿಂದಲೇ, ಶರೀರದಿಂದಲೇನೆ ಹೊರಬಂದಿರುವಂತಹದ್ದು. ನಾರಾಯಣ ಪರಾಲೋಕಾಹ, ಈ 14 ಲೋಕಗಳು ನಾರಾಯಣನಿಂದಲೇನೆ ಬಂದಿರುವಂತಹದ್ದು. ನಾರಾಯಣ ಪರ ಮಖಾಹ, ಯಜ್ಞಗಳು, ಮಖ ಅಂದ್ರೆ ಯಜ್ಞಗಳು ಕೂಡ ನಾರಾಯಣನಿಂದಲೇನೆ ಬಂದಿರುವಂತಹದ್ದು. ಅದನ್ನೇ ಭಗವದ್ಗೀತೆಯಲ್ಲಿ ಸಹಯಜ್ಞ ಪ್ರಜಾ ಸೃಷ್ಟ್ವಾ ಅಂತ ಭಗವಂತ ಹೇಳಿತು. ಹಾಗೇನೆ ಯೋಗ, ತಪಸ್ಸು, ಜ್ಞಾನ ಮತ್ತು ಈ ಎಲ್ಲ ಸಾಧನೆಗಳ ಮೂಲಕ ಪಡೆಯುವಂತಹ ಆತ್ಯಂತಿಕ ಗತಿ, ಅದು ಮೋಕ್ಷ, ಅದೂ ಕೂಡ ನಾರಾಯಣನೇ ಅಂತ ಹೇಳ್ತಾನೆ. ನಾರಾಯಣನೇ ಸಾಧನೆಯು, ನಾರಾಯಣನೇ ಸಾಧ್ಯವು, ನಾರಾಯಣನೇ ಮಾರ್ಗವು, ನಾರಾಯಣನೇ ಗುರಿಯು ಎನ್ನುವಂತಹ ಮಾತನ್ನ 15-16 ಶ್ಲೋಕಗಳಲ್ಲಿ ನಾವು ನೋಡಬಹುದು. ಅದನ್ನ ಆ ನಾರಾಯಣನ ಒಂದು ಕೃಪಾ ದೃಷ್ಟಿಯಿಂದ ಅಥವಾ ಅವನು ನನಗೆ ದಯಪಾಲಿಸುವ ಸಾಮರ್ಥ್ಯದಿಂದ ನಾನು ಇದನ್ನ ಸೃಷ್ಟಿಸಿದೆ ಅನ್ನುವಂತಹ ವಾಕ್ಯವನ್ನ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ತಸ್ಯಾಪಿ ದ್ರಷ್ಟುರೀಶಸ್ಯ ಕೂಟಸ್ಥಸ್ಯಾಖಿಲಾತ್ಮನಃ ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷಯೈವಾಭಿಚೋದಿತಃ. ಅಖಿಲಾತ್ಮನಾಗಿರುವಂತಹ, ಕೂಟಸ್ಥನಾಗಿರುವಂತಹ, ಅಖಿಲಾತ್ಮ ಅಂದ್ರೆ ಈ ಜಗತ್ತಿಗೆಲ್ಲವೂ ಆತ್ಮನವನೇ. ಕೂಟಸ್ಥನು ಪ್ರತಿಯೊಬ್ಬರ ಜೀವರಲ್ಲಿಯೂ ಒಳಗಡೆ ಇರುವಂತಹವನು ಅವನೇ. ಅಂತಹ ನಿಜವಾದ ದ್ರಷ್ಟ ಅವನೇ. ಈಶಃ, ನಮ್ಮನ್ನೆಲ್ಲ ಆಳುವಂತಹ, ಪರಿಪಾಲನೆ ಮಾಡುವಂತಹವನು ಅವನೇ. ಅವನ ಕೇವಲ ಈಕ್ಷಯ, ಅವನ ಒಂದು ಕುಡಿಗಣ್ಣಿನ ನೋಟದಿಂದಲೇನೆ ಅಭಿಚೋದಿತ, ಪ್ರೇರಿತನಾಗಿ, ಸಶಕ್ತನಾಗಿ, ಆ ಸಾಮರ್ಥ್ಯವನ್ನು ಹೊಂದಿದವನಾಗಿ ಸೃಜ್ಯಂ ಸೃಜಾಮಿ ಸೃಷ್ಟಃ, ಸೃಜ್ಯಮಾನವಾಗಿರುವಂತಹ ಈ ಜಗತ್ತನ್ನ ನಾನು ಸೃಷ್ಟಿಸಿದೆ ಅನ್ನೋ ಮಾತನ್ನು ಹೇಳ್ತಾನೆ. ಕೇವಲ ಅವನ ಕುಡಿಗಣ್ಣಿನ ನೋಟದಿಂದ ಅಂತ ಹೇಳ್ತಾನೆ. ಈ ಮಾತುಗಳನ್ನ ನೀವು ಉಪನಿಷತ್ ವಾಕ್ಯಗಳಲ್ಲಿ ತಾಳೆ ಹಾಕಿ ನೋಡಬಹುದು. ಶಬ್ದಶಃ ತಾಳೆ ಹೊಂದುತ್ತದೆ. ಏನಿಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು, 11ನೇ ಶ್ಲೋಕದಲ್ಲಿ
ಯೇನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋ ಅಗ್ನಿರ್ ಯಥಾ ಸೋಮೋ ಯಥಾರ್ಕ್ಷ ರಥಾಗ್ರಹಾಃ. ಯಾವ ಸ್ವಯಂ ಪ್ರಕಾಶವಾಗಿರುವ ಸ್ವಯಂ ಜ್ಯೋತಿಷ್ಠವಾದ ಭಗವಂತನ ಸಾಮರ್ಥ್ಯದಿಂದ ನಾನು ಯಥಾ ಅರ್ಕಃ, ಈ ಹಿಂದೆ ಸೂರ್ಯನು ಹೇಗಿದ್ದನೋ ಹಾಗೆ, ಯಥಾ ಸೋಮಃ, ಈ ಹಿಂದೆ ಚಂದ್ರನು ಹೇಗಿದ್ದನೋ ಹಾಗೆ, ಯಥಾ ಅರ್ಕ್ಷ ಗ್ರಹ ತಾರಕಾಹ, ಈ ಹಿಂದೆ ನಕ್ಷತ್ರ ಗ್ರಹ ತಾರಕಗಳೆಲ್ಲವೂ ಹೇಗಿದ್ವೋ ಹಾಗೆ ಅಂತ ಹೇಳಿರೋದ್ರಿಂದ ಇಲ್ಲಿ ಋಗ್ವೇದದ ಮಂತ್ರವನ್ನ ನೆನಪಿಸ್ಕೊಳ್ಬಹುದು. ಧಾತ ಯಥಾ ಪೂರ್ವಮ ಕಲ್ಪಯತ ದಿವಂಚ ಪೃಥ್ವೀಂಚಾಂತರಿಕ್ಷಂ ಅಂತ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಅಂತ ಇಲ್ಲಿ ಹೇಳಿದ್ದಾರೆ, ಅಲ್ಲಿ ದಿವ ಪೃಥ್ವಿ ಅಂತರಿಕ್ಷ, ದ್ಯುಲೋಕ ಪೃಥ್ವಿ ಅಂತರಿಕ್ಷ ಎನ್ನುವಂತದ್ದು ಹೇಳಿದ್ದಾರೆ. ಆದರೆ ಕಾಮನ್ ಪಾಯಿಂಟ್ ಏನು? ಯಥಾ ಪೂರ್ವಂ, ಹಿಂದೆ ಹೇಗಿತ್ತು ಹಾಗೆ ಅನ್ನುವಂಥದ್ದು, ಅದನ್ನು ನೆನಪಿಸ್ಕೊಳ್ಬಹುದು. ಆಮೇಲೆ ಸ್ವಪ್ರಕಾಶ ಅಂತ ಪದ ಬಳಸಿರೋದ್ರಿಂದ ಭಗವಂತ ಸ್ವರೋಚಿಷ ಅಂತ ಪದ ಬಳಸುವುದರಿಂದ ಅವನು ಭಗವಂತನ ಸ್ವಪ್ರಕಾಶತ್ವವನ್ನ, ಸ್ವಯಂ ಜ್ಯೋತಿಷ್ಠವನ್ನ ಇಲ್ಲಿ ನಾವು ತಾಳೆ ನೋಡಬಹುದು. ಭಾಗವತದ ಮಂತ್ರಕ್ಕೂ ಶ್ಲೋಕಕ್ಕೂ ಉಪನಿಷತ್ತಿನ ಮಂತ್ರಕ್ಕೂ. ನಾನು ಪಾಠ ಪ್ರಾರಂಭ ಮಾಡುವಾಗಲೇನೆ ಹೇಳಿದ್ದೆ, ಮಂಗಲ ಶ್ಲೋಕದಲ್ಲಿ ಹೇಳಿದ್ದೆ, ಶ್ರೀಮದ್ ಭಾಗವತವು ಉಪನಿಷತ್ ಪ್ರತಿಪಾದಿತವಾದ ಪರಬ್ರಹ್ಮ ನಿರ್ಗುಣ ನಿರಂಜನ ನಿರ್ವಿಶೇಷ ನಿರಾಕಾರ ನಿರ್ವಿಕಲ್ಪ ಪರಬ್ರಹ್ಮವನ್ನೇ ಪ್ರತಿಪಾದಿಸುತ್ತೆ ಅಂತ ಹೇಳಿದ್ದೆ. ಅದೇ ಅರ್ಥವನ್ನ ನಾವು ಉಪನಿಷತ್ತಿನ ವಾಕ್ಯಗಳನ್ನ ಯಥಾವತ್ತಾಗಿ ನಾವು ಇಲ್ಲಿ ಅನ್ವಯ ಹೊಂದುವಂತಹದ್ದನ್ನು ನೋಡ್ಬೋದು. ಈ ಶ್ಲೋಕದಲ್ಲಿ ಸೃಷ್ಟೋಹಂ ಈಕ್ಷಯೈವ ಅಂತ ಹೇಳಿದ, ಅವನ ಒಂದು ಕುಡಿಗಣ್ಣಿನ ನೋಟದಿಂದ ನಾನು ಆ ಸಾಮರ್ಥ್ಯವನ್ನು ಪಡೆದೆ ಅಂತ ಹೇಳಿದ್ದೆ. ಇದು ಪುರಾಣವಾಗಿರುವುದರಿಂದ ಕಥಾನಕವಾಗಿ, ಅಂದ್ರೆ ಆಧುನಿಕ ಭಾಷೆಯಲ್ಲಿ ಹೇಳೋದಾದ್ರೆ ಸ್ವಲ್ಪ ಡ್ರಾಮೆಟಿಕ್ ಆಗಿ, ಸಿನಿಮ್ಯಾಟಿಕ್ ಆಗಿ ವರ್ಣನೆ ಇರುತ್ತೆ ಪುರಾಣದಲ್ಲಿ. ಇದನ್ನೇ ಉಪನಿಷತ್ತಿನಲ್ಲಿ ಹೇಗೆ ಹೇಳ್ತಾರೆ? ಸೈಕ್ಷತ ತದೈಕ್ಷತ ಅನ್ನುವಂಥ, ಅವನು ನೋಡ್ದ ಅನ್ನುವಂಥ ಮಾತಾಡ. ಈ ಕ್ಷಣ ಅನ್ನುವಂತಹದ್ದಿಲ್ಲಿ ಕಾಮನ್. ಇದ್ರ ಬ್ರಹ್ಮಸೂತ್ರ ಭಾಷೆದಲ್ಲೂ ಈಕ್ಷತ್ಯಧಿಕರಣ ಅಂತಾನೆ ಒಂದು ಅಧಿಕರಣ ಇದೆ, ಈಕ್ಷತ್ಯಾಧ್ಯಧಿಕರಣ ಅಂತ ಹೇಳಿ. ಅಲ್ಲಿ ಅವನ್ ನೋಡ್ದ ಅಂತೆಲ್ಲ ಬರುತ್ತೆ. ಆ ನೋಡ್ದ ಅನ್ನೋದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಪುರಾಣ ರಚನೆ ಮಾಡುವಾಗ ಬಾದರಾಯಣರು ಅದು ಏನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಬರೀ ಕಥೆಗಳನ್ನ, ಸಂವಾದಗಳನ್ನ, ಸ್ತೋತ್ರಗಳನ್ನ ಹೇಳಿದ್ರೆ ಸಾಲದು, ತತ್ವವನ್ನ ಮರಿ ಕೂಡುದು ಓದುಗರು, ಜಿಜ್ಞಾಸುಗಳು. ಆ ಕಾರಣದಿಂದ ಉಪನಿಷತ್ ಪ್ರತಿಪಾದಿತವಾಗಿರುವಂತಹ ಪರಬ್ರಹ್ಮ ಸ್ವರೂಪವನ್ನ ಉಪನಿಷತ್ತಿನ ಪ್ರತಿಪಾದನಾ ಶೈಲಿಯಲ್ಲಿಯೇನೆ ಹೇಳಬೇಕು ಅನ್ನುವಂತಹದ್ದು ಬಾದರಾಯಣರು ಬಹಳ ಎಚ್ಚರದಿಂದ ಪರಿಪಾಲಿಸಿಕೊಂಡು ಬಂದಿದ್ದಾರೆ ಈ ಭಾಗವತ ಪುರಾಣದುದ್ದಕ್ಕೂ ಅನ್ನುವಂತಹದ್ದು. ಭಾಗವತ ಪುರಾಣದ ಜೊತೆಗೆ ಶಿವಪುರಾಣವನ್ನು ನಾನು ತಕ್ಕಮಟ್ಟಿಗೆ ಓದಿದ್ದೇನೆ. ಆ ಶಿವಪುರಾಣದಲ್ಲಿಯೂ ಇದೇ ರೀತಿಯ ಶೈಲಿಯನ್ನು ನಾವು ನೋಡಬಹುದು. ವಿಶೇಷವಾಗಿ ಶಿವಪುರಾಣದ ಏಳು ವಿಭಾಗಗಳು, ಅದರಲ್ಲಿ ಸಂಹಿತಾ ಅಂತ ಕರೀತಾರೆ. 6ನೇ ಮತ್ತು 7ನೇ ಸಂಹಿತೆಗಳು ಯಾರಿಗೆ ಉಪನಿಷತ್ತು ಕಷ್ಟ ಆಗುತ್ತೋ ಅವರಿಗೆ ಸರಳವಾದ ಭಾಷೆಯಲ್ಲಿ ತಿಳಿ ಹೇಳೋದಕ್ಕೇನೆ 6ನೇ 7ನೇ ಸಂಹಿತೆಗಳು ಶಿವಪುರಾಣದಲ್ಲಿ ಇದಾವೆ ಅನ್ನುವುದಾಗಿ ಶಿವಪುರಾಣದ ಪ್ರಾರಂಭದಲ್ಲಿ ಹೇಳ್ತಾರೆ. ಅಂದ್ರೆ ಉಪನಿಷತ್ ಪ್ರತಿಪಾದಿತವಾಗಿರುವಂತಹ ತತ್ವವನ್ನ ಬಹಳ ಸುಲಭವಾದ ಸರಳವಾದ ಭಾಷೆಯಲ್ಲಿ ಹೇಳಲಾಗಿದೆ ಅಂತ. ಒಟ್ಟಾರೆಯಾಗಿ ಪುರಾಣಗಳು ಬರೀ ಕಥೆಗಳನ್ನ ಹೇಳದೆ, ವಂಶಾವಳಿಯನ್ನ ಹೇಳದೆ, ಘಟನೆಗಳನ್ನ ಮಾತ್ರ ಹೇಳದೆ ತತ್ವವನ್ನು ನಮಗೆ ತಿಳಿಸ್ಕೊಡ್ತಾವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಎತ್ಕೊಟ್ಟು ನೋಡಬಹುದು, ಗಮನಿಸಬಹುದು. ಮುಂದಿನ ಶ್ಲೋಕ 18. ಸತ್ತಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯಃ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತಾ ಮಾಯಯಾ ವಿಭೋಃ. ನಿರ್ಗುಣಸ್ಯ ಗುಣಾಸ್ತ್ರಯಃ, ಭಗವಂತನು ಮೂಲದಲ್ಲಿ ನಿರ್ಗುಣನು. ಸೃಷ್ಟಿ ಮಾಡಬೇಕು ಅನ್ನುವಂತಹ ಸಂಕಲ್ಪ ಬಂದಾಗ ಅವನು ಈ ಗುಣಗಳನ್ನ, ಗುಣಾಸ್ತ್ರಯ ಯಾವ್ದ್ಯಾವ್ದವು? ಸತ್ವ ರಜಸ್ತಮ ಇತಿ ತ್ರಯಃ ಗುಣಾಃ ಸರ್ಗ ಸ್ಥಿತಿ ಸರ್ಗ ನಿರೋಧೇಶು, ಸ್ಥಿತಿ ಕಾಲದಲ್ಲಿ, ಸರ್ಗ ಕಾಲದಲ್ಲಿ
ಸರ್ಗ ಅಂದ್ರೆ ಸೃಷ್ಟಿ, ನಿರೋಧ ಅಂದ್ರೆ ಲಯ. ಲಯ ಕಾಲದಲ್ಲಿ ಮಾಯೆಯ ತನ್ನ ಸ್ವಂತ ಮಾಯಾಶಕ್ತಿಯಿಂದ ಗೃಹೀತಾಹ ಅವುಗಳನ್ನ ಪಡೆದುಕೊಂಡನು. ಅರ್ಥಾತ್ ಸತ್ವ ಸ್ಥಿತಿ ಕಾಲದಲ್ಲಿ ಸತ್ವಗುಣವನ್ನು, ಸರ್ಗ ಸೃಷ್ಟಿ ಕಾಲದಲ್ಲಿ ರಜೋಗುಣವನ್ನು, ನಿರೋಧ ಅಂದ್ರೆ ಲಯ ಕಾಲದಲ್ಲಿ ತಮೋ ಗುಣವನ್ನ ಭಗವಂತ ನಿರ್ಗುಣನಾಗಿರುವಂತಹ ಭಗವಂತನು ಮಾಯೆಯ ತನ್ನ ಸ್ವಂತ ಮಾಯೆಯಿಂದ ಈ ಗುಣಗಳನ್ನ ಪಡೆದುಕೊಂಡನು. ಗೃಹೀತ ಪಡೆದುಕೊಂಡನು ಅನ್ನುವಂಥದ್ದಾಗಿ ನಾವಿಲ್ಲಿ ನೋಡ್ತೇವೆ. ಇದು ಫಸ್ಟ್ ಸ್ಟೆಪ್ ಸೃಷ್ಟಿ ಆಗುವಂತಹದ್ದು. ಮೊದಲನೇದಾಗಿ ಅವನ ಕುಡಿಗಣ್ಣಿನ ನೋಟದಿಂದಲೇನೆ, ಅಂದ್ರೆ ಸೈಕ್ಷತ ಅಂತ. ಆಮೇಲೆ ಈ ಕ್ಷಣ ಆಯ್ತು. ಈ ಕ್ಷಣ ಅಂದ್ರೇನು? ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸಂಕಲ್ಪ. ಸೋ ಕಾಮಯತ ಮೊದಲನೇದ್ದು ಸಂಕಲ್ಪ ಆಯ್ತು. ಆಮೇಲೆ ತದೀಕ್ಷತ ಸೃಷ್ಟಿ ಮಾಡಬೇಕು. ನಿಜ, ಏನೇನ್ ಸೃಷ್ಟಿ ಮಾಡಬೇಕು? ಎಷ್ಟು ಜನ ಇದ್ದಾರೆ ಜೀವರುಗಳು? ಎಷ್ಟು ಹಿಂದಿನ ಕಲ್ಪದಲ್ಲಿ ಮುಕ್ತರಾಗದೇ ಇರುವಂತಹ ಜೀವರುಗಳು ಎಷ್ಟು ಜನ ಇದ್ದಾರೆ? ಅವರಿಗೆ ಎಷ್ಟು ಸ್ವರ್ಗ ಬೇಕು, ಎಷ್ಟು ಭೂಲೋಕ ಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನು ತಮ್ಮ ಕಲ್ಪನೆಯಲ್ಲಿ, ಇಮ್ಯಾಜಿನೇಷನ್ ಅಲ್ಲಿ ನೋಡ್ಕೊಳ್ಳೋದು. ಅದು ಈ ಕ್ಷಣ ಅಂತ ಉಪನಿಷತ್ತಿನಲ್ಲಿ ಹೇಳೋದು. ಇಲ್ಲಿ ಪುರಾಣದಲ್ಲಿ ಹೇಗೆ ಹೇಳ್ತಾ ಇದ್ದಾರೆ? ಭಗವಂತ ತನ್ನ ಕೃಪಾ ದೃಷ್ಟಿಯಿಂದ ನನ್ನ ಕಡೆ ಸುಮ್ನೆ ಹಿಂಗಂದ, ನನಗೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಬಂತು ಅಂತ. ಅಂದ್ರೆ ತದೈಕ್ಷತ ಅನ್ನುವಂತಹ ಮಂತ್ರಕ್ಕೆ ಪುರಾಣದಲ್ಲಿ ಈ ಪ್ರಕಾರ ಒಂದು ಸಿನಿಮೀಯ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅನ್ನುವಂತ ತಿಳ್ಕೊಳ್ಬೇಕು. ಆಮೇಲೆ ಈ ಕ್ಷಣ ಆದ್ಮೇಲೆ ನಿರ್ಗುಣ ಪರಬ್ರಹ್ಮದ ಮೂಲದಲ್ಲಿ ಪರಬ್ರಹ್ಮ ವಸ್ತು ಭಗವಂತನು ನಿರ್ಗುಣನಾಗಿದ್ರು ತ್ರಿಗುಣಗಳನ್ನ ಪಡೆದುಕೊಳ್ತಾನೆ ತನ್ನ ಮಾಯೆಯಿಂದ. ಯಾವಾಗ ಯಾವ್ಯಾವ ಗುಣಗಳನ್ನು ಪಡ್ಕೊಳ್ತಾನೆ? ಸೃಷ್ಟಿ ಕಾಲದಲ್ಲಿ ರಜೋಗುಣವನ್ನ, ಸ್ಥಿತಿ ಕಾಲದಲ್ಲಿ ಸತ್ವಗುಣವನ್ನ, ಲಯ ಕಾಲದಲ್ಲಿ ತಮೋ ಗುಣವನ್ನ ಪಡೆದುಕೊಳ್ತಾನೆ ಅಂತ ಆಯ್ತು. ಈಗ ನಿರ್ಗುಣನಾಗಿರುವವನು ತ್ರಿಗುಣಾತ್ಮಕನಾದನು. ಆಮೇಲೆ ಮುಂದಿನ ಶ್ಲೋಕ 19. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯ ಜ್ಞಾನ ಕ್ರಿಯಾಶ್ರಯಾ ಬಧ್ನಂತಿ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಈ ಗುಣಗಳು ಮಾಯಿನಂ ಪುರುಷಂ, ಮಾಯೆಯನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಂತಹ ಅಥವಾ ಮಾಯೆಯನ್ನ ಉಳ್ಳವನಂತಹ, ಮಾಯೆಯುಳ್ಳವನು ಮಾಯಿನ, ಮಾಯಾವಿ ಅಂತ, ಅಂತಹ ಆ ಪುರುಷನನ್ನ ಅವನು ಯಾವಾಗಲೂ ಮುಕ್ತಂ, ನಿಜವಾಗ್ಲೂ ಅವನು ಮುಕ್ತನೇ. ಈ ಯಾವ ಸತ್ವರಜ ತಮೋ ಗುಣಗಳನ್ನ ಪಡೆದುಕೊಂಡ್ರೂ ಅವುಗಳು ಅವನಿಗೆ ಅಂಟೋದಿಲ್ಲ. ಹಾಗೆ ಅವನು ಮುಕ್ತನೇ ಆಗಿದ್ರು ನಿತ್ಯದ ಬದ್ಧನಂತಿ, ಆ ಗುಣಗಳು ಇವನನ್ನ ಒಂದು ಶರೀರಾಕಾರದಲ್ಲಿ ಕಟ್ಟಿ ಹಾಕ್ತವೆ ಅಂತ. ಇದರ ಅರ್ಥ ಏನು ಅಂದ್ರೆ, ಆ ಸತ್ವರಜಸ್ತಮೋ ಗುಣಗಳ ಕಾರ್ಯಕಾರಣ ಸಂಬಂಧದಿಂದ, ಅಂದ್ರೆ ಸತ್ವರಜಸ್ತಮೋ ಗುಣಗಳೇ ಮುಂದೆ ಒಂದೊಂದಾಗಿ ಬದಲಾವಣೆಯಾಗಿ, ಕಾರ್ಯಕಾರಣ ಅಂದ್ರೇನು? ಯಾವುದು ಇನ್ನೊಂದನ್ನ ಹುಟ್ಟಿಸುತ್ತದೆಯೋ ಅದು ಕಾರಣ ಆಗುತ್ತೆ, ಯಾವುದು ಹಿಂದಿನದ್ರಿಂದ ಹುಟ್ಟಿದೆಯೋ ಅದು ಕಾರ್ಯ ಆಗುತ್ತೆ. ಹುಟ್ಟಿದ್ದು, ಹುಟ್ಟಿಸಲ್ಪಟ್ಟಿದ್ದು, ಹುಟ್ಟಿದ್ದು ಕಾರ್ಯ, ಹುಟ್ಟಿಸಲ್ಪಟ್ಟಿದ್ದು ಕಾರಣ. ಈ ಸಂಬಂಧದಲ್ಲಿ ಅಂದ್ರೆ ಇನ್ನು ಮುಂದೆ ನಾವು ನೋಡ್ತೀವಿ, ಸತ್ವರಜಸ್ತಮೋ ಗುಣಗಳಿಂದ ಒಂದೊಂದಾಗಿ ಬೇರೆ 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 ತತ್ವಗಳು, ಅಂಶಗಳು ಹುಟ್ಕೊಳ್ತವೆ. ಅವುಗಳ ಮೂಲಕವಾಗಿ ಆ ಎಲ್ಲವುಗಳನ್ನ ಸೇರಿ ಒಂದು ಪುರುಷಾಕಾರವನ್ನು ಪಡೆದುಕೊಳ್ತಾನೆ. ಆ ಪುರುಷಕ್ಕೇನೆ ವಿರಾಟ್ ಅಂತ ಕರೆಯುವಂತಹದ್ದು. ಆ ಅಂಶವನ್ನ ಈಗ ಹೇಳ್ತಾರೆ. ಕಾಲಂ 21ನೇ ಶ್ಲೋಕ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯಯಾ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಬಭೂಷುರುಪಾದದೆ. ಆ ತ್ರಿಗುಣಗಳು, ನಿರ್ಗುಣನಾಗಿರುವಂಥವನು ತ್ರಿಗುಣಾತ್ಮಕನಾದಾಗ ಅವನಿಂದ ಮೊದಲು ವಿಂಗಡಿಸಿಕೊಂಡು ವ್ಯತಿರೇಕವಾಗಿ ಕಾಲ ಮತ್ತು ಕರ್ಮ ಅನ್ನುವಂತಹದ್ದು ಹುಟ್ಕೊಳ್ತು.
ಆ ಕಾಲ ಕರ್ಮಗಳೇ ಮುಂದೆ ಅವನು ಇಡೀ ಬ್ರಹ್ಮಾಂಡ ಅನ್ನುವಂತಹ ಒಂದು ಶರೀರ ರಚನೆ ಮಾಡ್ಕೊಳ್ಬೇಕಾಗಿದೆಯಲ್ಲ. ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ, ಈ ಬ್ರಹ್ಮಾಂಡವೇ ಅವನ ಶರೀರ ಅಂತೆ 2 ಅಧ್ಯಾಯದ ಹಿಂದೆ. ಅಂತಹ ಆ ವಿರಾಟ್ ಶರೀರದ ಉತ್ಪತ್ತಿಗೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಆಗಿ ಮೊದಲನೇದಾಗಿ ಕಾಲ ಮತ್ತು ಕರ್ಮ ಅನ್ನುವಂತಹದ್ದು ಹೊರಬಂತು. ಹಾಗೆ ಯದೃಚ್ಛಯ ಸ್ವಮಾಯಯ, ತನ್ನ ಸ್ವಂತ ಮಾಯೆಯಿಂದಲೇನೆ ಕಾಲ ಕರ್ಮಗಳನ್ನು ಹೊರಹಾಕಿದ್ನು. ಭಗವತ್ಪಾದರು ತೈತ್ತಿರೀಯದಲ್ಲಿ ಸೃಷ್ಟಿ ಅಂದ್ರೆ ಏನು ಅಂತ ಕೇಳಿದಾಗ ಏನ್ ಹೇಳ್ತಾರೆ? ಆತ್ಮಸ್ಥಾನ್ ಅನಭಿವ್ಯಕ್ತಾನ್ ನಾಮರೂಪ ವ್ಯಾಕರಣಂ ಬ್ರಹ್ಮಣೋ ಬಹುಭವನಂ ಅಂತ ಹೇಳ್ತಾರೆ. ತನ್ನ ಒಳಗಡೆ ಇರುವಂತಹ ಅನಭಿವ್ಯಕ್ತವಾದ ಅಂದ್ರೆ ಅಭಿವ್ಯಕ್ತವಾಗದೇ ಇರುವ ನಾಮರೂಪಗಳನ್ನು ವ್ಯಕ್ತಗೊಳಿಸುವುದೇ ಸೃಷ್ಟಿ ಅಂತ ಹೇಳಿದ್ರು. ಈಗ ನೀವು ನೋಡ್ತಾ ಇದ್ದೀರಿ, ಮುಂಚೆ ಒಬ್ಬನೇ ನಿರ್ಗುಣವಾಗಿದ್ದ, ಆಮೇಲೆ ತನ್ನ ಮಾಯೆಯಿಂದ ತನ್ನ ಒಳಗಡೆ ಇರುವಂತಹ ತ್ರಿಗುಣಗಳನ್ನು ಹೊರಹಾಕದ, ಆವಾಗ ಅವನು ತ್ರಿಗುಣಾತ್ಮಕನು ಅಂತ ಕರೆಸ್ಕೊಂಡ. ಆಮೇಲೆ ಇವಾಗ ಕಾಲ ಕರ್ಮಗಳನ್ನು ಹೊರಗೆ ಹಾಕ್ತಾ ಇದ್ದಾನೆ. ಆ ಕಾಲದಿಂದ ಮಹತ್ತತ್ವ ಹೊರಗೆ ಹಾಕ್ತಾನೆ. ಆ ಮಹತ್ತತ್ವದಿಂದ ಅಹಂಕಾರ ಅನ್ನುವಂಥದ್ದು ಹೊರಗೆ ಹಾಕ್ತಾನೆ. ಏನದು ಮಹತ್ತತ್ವ ಅಂತ ಕೇಳಿದ್ರೆ, ಕರ್ಮಣೋ ಕಾಲಾದ್ಗುಣ ವ್ಯತಿಕರ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾದಭೂತ್. ಕಾಲ ಮತ್ತು ಕರ್ಮಗಳ ಪರಿಣಾಮ ಸ್ವರೂಪವಾಗಿ ಬಂದಂತಹದ್ದೇ ಮಹತ್ತತ್ವ. ಅದು ಮುಂದಿನ ಸೃಷ್ಟಿಗೆ ಬೇಕಾಗಿರುವಂತಹ ಒಂದು ಮಧ್ಯದ ಸ್ಟೆಪ್. ಆ ಮಹತ್ತತ್ವದಿಂದ ಅಹಂಕಾರ. ಈ ಮಹತ್ತತ್ವದಲ್ಲಿ ತ್ರಿಗುಣಾತ್ಮಗಳು 3 ಇದ್ದಾವೆ. ಅಹಂಕಾರದಲ್ಲಿ ತಮಃ ಪ್ರಧಾನಾತ್ಮಕವಾಗಿದೆ. ಇಷ್ಟೇ ವ್ಯತ್ಯಾಸ. 23ನೇ ಶ್ಲೋಕ ನೋಡಿ. ಮಹತಸ್ತು ವಿಕುರ್ವಾಣಾದ್ ರಜಸತ್ವೋಪಬ್ರಹ್ಮತಾತ್ ತಮಃ ಪ್ರಧಾನ ಸ್ವಭವತ್ ದ್ರವ್ಯ ಜ್ಞಾನ ಕ್ರಿಯಾತ್ಮಕಃ. ಆ ಮಹತ್ತತ್ವದಿಂದ ರಜಸ್ಸು ಸತ್ವಗಳು ಉಪಬ್ರಹ್ಮಿತಾತ್ ಬೆಳೆಸಲ್ಪಟ್ಟವರಾಗಿ, ತಮಃ ಪ್ರಧಾನದಿಂದ ತಮೋಗುಣದ ಪ್ರಧಾನ ಒಂದು ಶೇರ್, ಆ ಸತ್ವರಜಸ್ ತಮೋ ಗುಣಗಳಲ್ಲಿ ಹೆಚ್ಚಿನ ಶೇರ್ ತಮಸ್ಸಾಗಿ ಇದನ್ನ ಇಟ್ಟುಕೊಂಡೆ ಆವಾಗ ಅದಕ್ಕೆ ಅಹಂಕಾರ ಅಂತ ಕರೀತಾರೆ. ಹೆಚ್ಚಿನ ಭಾಗ, ಹೆಚ್ಚಿನ ಪೋರ್ಷನ್ ತಮಸ್ಸಾಗಿದ್ರೆ ಅದಕ್ಕೆ ಅಹಂಕಾರ ಅಂತ ಕರೀತಾರೆ. ಅದು ದ್ರವ್ಯ ಜ್ಞಾನ ಕ್ರಿಯಾ ಇವುಗಳಿಂದ ಕೂಡಿರುವಂತಹದ್ದು ಅಂತ ಹೇಳಿ. ಇಲ್ಲಿ ದ್ರವ್ಯ ಅಂದ್ರೆ ಸಾಧಾರಣವಾಗಿ ಮ್ಯಾಟರು, ಅದು ತೀರ ಮುಂದಿನ ಸೃಷ್ಟಿನಲ್ಲಿ ಬರುತ್ತೆ. ಇವಾಗ ನಾವೇನ್ ತಿಳ್ಕೊಳ್ಬಹುದು? ದ್ರವ್ಯ ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತು ತರ, ಜ್ಞಾನ ಅಂದ್ರೆ ಪ್ರಕಾಶ ಬೆಳಕಿನ ತರ, ಅದನ್ನ ತಿಳಿಸ್ಕೊಳ್ಳೋದು, ಆ ವಸ್ತುವನ್ನು ತಿಳಿದುಕೊಳ್ಳೋದು ಅನ್ನೋ ತರ. ಕ್ರಿಯಾ ಅಂತ ಹೇಳಿದ್ರೆ ಅದನ್ನ ತೊಡಗಿಸಿಕೊಳ್ಳೋದು ಯಾವುದೋ ಕೆಲಸದಲ್ಲಿ, ಯಾವ ಕೆಲಸದಲ್ಲಿ? ಸೃಷ್ಟಿ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು ಅನ್ನೋ ಅರ್ಥದಲ್ಲಿ. ಈ ಅಹಂಕಾರವನ್ನ ಮತ್ತೆ 3 ಮಾಡ್ತಾರೆ. ಈಗಾಗಲೇ ನೀವು ನೋಡಿರಿ, ತಮಃ ಪ್ರಧಾನ ಅಂದ್ರೆ ಸತ್ವರಜಸ್ಸುಗಳು ಇಲ್ವೇ ಇಲ್ಲ ಅಂತಲ್ಲ, ಸ್ವಲ್ಪ ಪ್ರಮಾಣದಲ್ಲಿದ್ದಾವೆ. ಅವುಗಳನ್ನಿಟ್ಟುಕೊಂಡು ಈ ಅಹಂಕಾರವನ್ನ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತಿ ಯದ್ಭಿದ ದ್ರವ್ಯ ಶಕ್ತಿ ಕ್ರಿಯಾಶಕ್ತಿರ್ ಜ್ಞಾನ ಶಕ್ತಿರಿತಿ ಪ್ರಭು. ಈ ಅಹಂಕಾರ ತತ್ವವನ್ನ 3 ವಿಭಾಗ ಮಾಡಿ, ವೈಕಾರಿಕ ಅಂದ್ರೆ ಸತ್ವ, ತೈಜಸ ಅಂದ್ರೆ ರಜಸ್ಸು, ತಾಮಸ ಅಂದ್ರೆ ತಮಸ್ಸು. ಇವುಗಳಿಂದ ಕೂಡಿಕೊಂಡು ಅಂದ್ರೆ ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ, ತಾಮಸಿಕ ಅಹಂಕಾರ ಅನ್ನುವಂಥದ್ದು ನೋಡ್ಬೋದು. ಸಾತ್ವಿಕ ಅಹಂಕಾರದಿಂದ ದ್ರವ್ಯಶಕ್ತಿ, ರಾಜಸಿಕ ಅಹಂಕಾರದಿಂದ ಕ್ರಿಯಾಶಕ್ತಿ, ಸಾತ್ವಿಕ ಅಹಂಕಾರದಿಂದ ಜ್ಞಾನಶಕ್ತಿ, ರಾಜಸಿಕ ಅಹಂಕಾರದಿಂದ ಕ್ರಿಯಾಶಕ್ತಿ, ತಾಮಸಿಕ ಅಹಂಕಾರದಿಂದ ದ್ರವ್ಯಶಕ್ತಿ. ಇವುಗಳಿಂದ ಮುಂದಿನ ಸೃಷ್ಟಿ. ಈ ಅಹಂಕಾರದಿಂದ
ಮೊಟ್ಟು ಮೊದಲು ಶಬ್ದ ಎಂಬ ಗುಣವನ್ನು ಹೊಂದಿರುವಂತಹ ಆಕಾಶ ಎನ್ನುವಂತಹ ದ್ರವ್ಯ ಹುಟ್ಟುತ್ತೆ. ಶಬ್ದ ಎಂಬ ಗುಣವನ್ನು ಹೊಂದಿರುವಂತಹ ಆಕಾಶ ಎಂಬ ದ್ರವ್ಯ ಹುಟ್ಟುತ್ತೆ. ಇದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವುದರಿಂದ ಕಾಣೋದಿಲ್ಲ. ಆಕಾಶದ ಇರುವಿಕೆಯನ್ನ ಹ್ಯಾಕ್ ಕಂಡು ಹಿಡಿತೀವಿ? ಅದರ ಗುಣವಾದ ಶಬ್ದದ ಆಧಾರದ ಮೇಲೆ. ಶಬ್ದ ಮೂಲಕವೇ, ಶಬ್ದ ಗುಣಕಮ ಆಕಾಶಂ, ಶಬ್ದದ ಮೂಲಕವೇನೆ ಆಕಾಶವನ್ನು ನಾವು ಗುರುತಿಸ್ತೇವೆ. ನೇರವಾಗಿ ಆಕಾಶವನ್ನು ಗುರುತಿಸ್ಲಿಕ್ಕಾಗೋದಿಲ್ಲ. ಹಾಗೇನೆ ಆ ಆಕಾಶದಿಂದಲೇನೆ ಮುಂದೆ ವಿಪರಿಣಾಮ ಇತ್ಯಾದಿಗಳನ್ನ ಹೊಂದಿ ವಾಯು ಉತ್ಪತ್ತಿಯಾಗುತ್ತೆ. ಅದರ ಗುಣ ಸ್ಪರ್ಶ. ಆ ವಾಯುವಿನಲ್ಲಿ ತನ್ನದೇ ಆದ ಸ್ಪರ್ಶ ಗುಣ ಅಷ್ಟೇ ಹೊಂದದೇನೆ ತನ್ನ ಕಾರಣವಾದ ಆಕಾಶದ ಶಬ್ದಗುಣವನ್ನು ಹೊಂದಿರುತ್ತದೆ. ಅಂದ್ರೆ ಆಕಾಶದಲ್ಲಿ ಶಬ್ದಗುಣ ಒಂದೇ, ವಾಯುವಿನಲ್ಲಿ ಶಬ್ದಗುಣವು ಮತ್ತು ಸ್ಪರ್ಶ ಗುಣವು. ಇದೇ ಲಾಜಿಕ್ ಅನ್ನು ಮುಂದೆ ಬರೆಸ್ಕೊಂಡು ಹೋದ್ರೆ ವಾಯುವಿನಿಂದ ಅಗ್ನಿ, ಅಗ್ನಿಯಲ್ಲಿ ರೂಪಗುಣ, ತನ್ನದೇ ಆದ ರೂಪಗುಣ, ತನ್ನ ಕಾರಣಗಳಾದ ಆಕಾಶದ ಶಬ್ದಗುಣ, ವಾಯುವಿನ ಸ್ಪರ್ಶಗುಣ, ಮೂರು ಸೇರಿದೆ. ಹಾಗೇನೆ ತೇಜಸ್ಸಿನಿಂದ ಅಪ್ಪು, ಅಂದ್ರೆ ನೀರು, ಆ ನೀರಿನಲ್ಲಿ ತನ್ನದೇ ಆದ ರಸಗುಣ, ರಸ ಅಂದ್ರೆ ರುಚಿ, ತನ್ನ ಕಾರಣಗಳಾದ ಆಕಾಶದಿಂದ ಶಬ್ದಗುಣ, ವಾಯುವಿನಿಂದ ಸ್ಪರ್ಶಗುಣ, ತೇಜಸ್ಸಿನಿಂದ ರೂಪಗುಣ ಮತ್ತು ತನ್ನದೇ ಆದ ರಸಗುಣ ಅನ್ನುವಂಥದ್ದು. ಆಮೇಲೆ ಅಪ್ಪಿನಿಂದ ಪೃಥ್ವಿ, ಆ ಪೃಥ್ವಿಯಲ್ಲಿ ತನ್ನದೇ ಆದ ಗಂಧ ಅಂದ್ರೆ ವಾಸನೆ ಅನ್ನುವಂತಹ ಗುಣ, ಆ ಗಂಧದಿಂದ ಆ ಪೃಥ್ವಿಗೆ ಕಾರಣಗಳಾದ ಆಕಾಶ, ವಾಯು, ತೇಜಸ್ಸು, ಅಗ್ನಿ, ಇವುಗಳ ಗುಣಗಳಾದ ಶಬ್ದ, ಸ್ಪರ್ಶ, ರೂಪ, ರಸ ಇವುಗಳಿಂದ ಕೂಡಿರುವಂತಹದ್ದು. ಈ ಪ್ರಕಾರವಾಗಿ ಇಷ್ಟೊತ್ತು ಆಗಿರುವಂತಹ ಸೃಷ್ಟಿಗೆ ತಮೋ ಅಹಂಕಾರದಿಂದ ಆಗಿರುವಂತಹ, ತಾಮಸ ಅಹಂಕಾರದಿಂದ ಆಗಿರುವಂತಹ ಸೃಷ್ಟಿ ಅಂತ ಈ ಭಾಗವತದಲ್ಲಿ ಹೆಸರು ಕೊಡ್ತಾರೆ. ಮುಂದೆ ಸಾತ್ವಿಕ ಅಹಂಕಾರದಿಂದ ಆಗಿರುವಂತಹ ಸೃಷ್ಟಿ ಯಾವುದು ಅಂತ ಕೇಳಿದ್ರೆ, ಈ ಇಂದ್ರಿಯಾಧಿಷ್ಠಾತ್ರ ದೇವತೆಗಳು, ನಮ್ಮಲ್ಲಿ ಇಂದ್ರಿಯಗಳು ಅಂತ ಇರ್ತಾವಲ್ಲ, ಆ ಇಂದ್ರಿಯಾಧಿಷ್ಠಾತ್ರ ದೇವತೆಗಳು. ಈಗ ನೀವು ಒಂದು ಪದ ಕೇಳಿದ್ರೆ 2 ನಿಮಿಷದ ಹಿಂದೆ ದ್ರವ್ಯ ಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ ಅಂತ ಕೇಳಿದ್ರಿ. ಇದನ್ನ ನಾವು ಈ ನಮ್ಮ ಸರಿಯಾಗಿ ತಿಳಿದುಕೊಳ್ಬೇಕು ಅಂತಂದ್ರೆ ಈ ಶರೀರವನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ. ಈ ಶರೀರದಲ್ಲಿ ಇಂದ್ರಿಯಗಳು ಅಂತ ನಿಮಗ್ ಗೊತ್ತು, ಪಂಚ ಜ್ಞಾನೇಂದ್ರಿಯಗಳು ಅಂತ ನೀವು ಹೇಳ್ತೀರಿ. ಯಾವುದು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಹೇಳ್ತೀರಿ, ಪಂಚ ಜ್ಞಾನೇಂದ್ರಿಯ, ಶ್ರೋತ್ರ ಚಕ್ಷು ಜುವಾ ರಸನ ನಾಸಾಹ ಎಂಬುದಾಗಿ ಹೇಳ್ತೀರಿ ಪಂಚ ಜ್ಞಾನೇಂದ್ರಿಯಗಳು ಅಂತ. ಕಣ್ಣು ಅಂತ ಹೇಳ್ತೀರಿ. ಕಣ್ಣು ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣೋದು ಕಣ್ಣು ಅಲ್ಲ, ಕಣ್ಣಿನಿಂದ ನೋಡುವ ಸಾಮರ್ಥ್ಯಕ್ಕೆ ಇಂದ್ರಿಯ ಅಂತ ಹೆಸರು. ಈ ಮೇಲ್ಗಡೆ ಕಾಣುವಂತಹ ಇದೆಯಲ್ಲ, ಅದು ಇಂದ್ರಿಯ ಇರುವ ಸ್ಥಳ, ಅದಕ್ಕೆ ಗೋಲಕ ಅಂತ ಹೆಸರು. ಅಂದ್ರೆ ಅಲ್ಲಿ 3 ಅಂಶ ಇದೆ ಒಟ್ಟು. ಗೋಲಕ ಇದೆ ಅಂದ್ರೆ ಆ ಇಂದ್ರಿಯ ಇರುವ ಸ್ಥಾನ, ಆಮೇಲೆ ಇಂದ್ರಿಯ ಇದೆ ಅಂದ್ರೆ ನೋಡುವ ಸಾಮರ್ಥ್ಯ, ಮತ್ತು ಆ ಸಾಮರ್ಥ್ಯ ಇರುವಂತೆ ಮಾಡುವ ಆ ಇಂದ್ರಿಯಾಧಿಷ್ಠಾತ್ರ ಅಭಿಮಾನಿ ದೇವತೆ ಇದೆ, ಅದಕ್ಕೆ ಜ್ಞಾನ ಶಕ್ತಿ. ಇಲ್ಲಿ ಗೋಲಕ ದ್ರವ್ಯ ಶಕ್ತಿ, ಇಂದ್ರಿಯ ಕ್ರಿಯಾಶಕ್ತಿ ಮತ್ತು ಅಧಿಷ್ಠಾತ್ರ ದೇವತೆ ಜ್ಞಾನ ಶಕ್ತಿ. ಇವಾಗ ಸ್ಪಷ್ಟವಾಯ್ತಾ? ಈಗ ಆ ಸಾತ್ವಿಕ ಅಹಂಕಾರದ ಸೃಷ್ಟಿ ಅಂದ್ರೇನು ಅಂದ್ರೆ, ಈ ಇಂದ್ರಿಯಗಳಲ್ಲಿರುವ ಅಧಿಷ್ಠಾತ್ರ ದೇವತೆಗಳನ್ನ ಸೃಷ್ಟಿ ಮಾಡೋದೇ ಸಾತ್ವಿಕ ಅಹಂಕಾರದ ಸೃಷ್ಟಿ. ಯಾವ್ದ್ಯಾವ್ದಕ್ಕೆ? ಶ್ರೋತ್ರೇಂದ್ರಿಯ ಅಧಿಷ್ಠಾತ್ರ ದೇವತೆ ದಿಗ್ದೇವತೆ, ಹಾಗೇನೆ ತ್ವಕ್ ಇಂದ್ರಿಯ ಚರ್ಮ ಅಧಿಷ್ಠಾತ್ರ ದೇವತೆ ವಾಯು, ಚಕ್ಷುರೇಂದ್ರಿಯ ಅಧಿಷ್ಠಾತ್ರ ದೇವತೆ ಸೂರ್ಯ, ಜಿಹ್ವಾ ರಸನೇಂದ್ರಿಯ ಅಧಿಷ್ಠಾತ್ರ ದೇವತೆ ವರುಣ, ಮತ್ತು ಘ್ರಾಣ ನಾಸೇಂದ್ರಿಯ ಅಧಿಷ್ಠಾತ್ರ ದೇವತೆ ಅಶ್ವಿನಿ. ಈ ದೇವತೆಗಳನ್ನ
ಸೃಷ್ಟಿ ಮಾಡುವಂತಹದ್ದು. ಹಾಗೇನೆ ಕರ್ಮೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಆ ಕರ್ಮೇಂದ್ರಿಯಾಧಿಷ್ಠಾತ್ರ ದೇವತೆಗಳನ್ನ ಸೃಷ್ಟಿ ಮಾಡುವಂಥದ್ದು. 5 ಜ್ಞಾನೇಂದ್ರಿಯದ ಅಷ್ಟಾತ್ರ ದೇವತೆಗಳು, 5 ಕರ್ಮೇಂದ್ರಿಯ ಅಧಿಷ್ಠಾತ್ರ ದೇವತೆಗಳು, ಇದು 10 ಸೇರಿಸ್ಬಿಟ್ಟು ಅದಕ್ಕೆ ಸಾತ್ವಿಕ ಅಹಂಕಾರ. ಮತ್ತು ಮನಸ್ಸಿನ ಅಧಿಷ್ಠಾತ್ರ ದೇವತೆ ಯಾರು? ಚಂದಮಸ್ಸು, ಚಂದ್ರನು. ಇವುಗಳನ್ನ ಸೃಷ್ಟಿ ಮಾಡುವುದೇ ಸಾತ್ವಿಕ ಅಹಂಕಾರ ಸೃಷ್ಟಿ ಅಂತ ಹೆಸರು. ವಾಕ್ಯೇಂದ್ರಿಯದ ಅಧಿಷ್ಠಾತ್ರ ದೇವತೆ ಅಗ್ನಿ, ಪಾಣಿ ಇಂದ್ರಿಯ ಕೈ ಅಧಿಷ್ಠಾತ್ರ ದೇವತೆ ಇಂದ್ರ, ಪಾದೇಂದ್ರಿಯ ಅಧಿಷ್ಠಾತ್ರ ದೇವತೆ ಉಪೇಂದ್ರ, ಉಪಸ್ಥ ಮಲವಿಸರ್ಜನೆ ದ್ವಾರ ಅದರ ಅಧಿಷ್ಠಾತ್ರ ದೇವತೆ ಮಿತ್ರ, ಪಾಯು ಅಂದ್ರೆ ಮಲವಿಸರ್ಜನೆ ದ್ವಾರ ಅದರ ಅಧಿಷ್ಠಾತ್ರ ದೇವತೆ ಮಿತ್ರ, ಉಪಸ್ಥ ಅಂದ್ರೆ ಜನನೇಂದ್ರಿಯ ಮತ್ತು ಮೂತ್ರ ವಿಸರ್ಜನೇಂದ್ರಿಯ ಅದರ ಅಧಿಷ್ಠಾತ್ರ ದೇವತೆ ಬ್ರಹ್ಮ. ಈ ಅಧಿಷ್ಠಾತ್ರ ದೇವತೆಗಳನ್ನ ಸೃಷ್ಟಿ ಮಾಡುವಂತಹದ್ದು ಪಂಚ ಕರ್ಮೇಂದ್ರಿಯ ಅಧಿಷ್ಠಾತ್ರ ದೇವತೆ, ಕರ್ಮ ಜ್ಞಾನೇಂದ್ರಿಯ ಅಧಿಷ್ಠಾತ್ರ ದೇವತೆ, ಮನಸ್ಸು ಅಧಿಷ್ಠಾತ್ರ ದೇವತೆ. ಇದನ್ನು ಸೃಷ್ಟಿ ಮಾಡೋದು ಸಾತ್ವಿಕ ಸೃಷ್ಟಿ. ಈಗ ಸಾತ್ವಿಕ ಅಹಂಕಾರದ ಸೃಷ್ಟಿ. ಈಗ ರಾಜಸಿಕ ಅಹಂಕಾರದ ದೃಷ್ಟಿ ಉಳಿತೇನು? ತಾಮಸಾಹಂಕಾರದಲ್ಲಿ ಆ ಇಂದ್ರಿಯಗಳನ್ನ ನೋಡಿದ್ವಿ, ತನ್ಮಾತ್ರೆಗಳನ್ನ ಅಥವಾ ಪಂಚಭೂತಗಳನ್ನ ನೋಡಿದ್ವಿ. ಸಾತ್ವಿಕ ಅಹಂಕಾರದಲ್ಲಿ ಇಂದ್ರಿಯಾಧಿಷ್ಠಾತ್ರ ದೇವತೆಗಳನ್ನ ನೋಡಿದ್ವಿ. ರಾಜಸಿಕ ಅಹಂಕಾರದಲ್ಲಿ ಅವುಗಳ ಕ್ರಿಯಾಶಕ್ತಿಯನ್ನು ನೋಡ್ತೇವೆ. ಯಾವ್ದ್ಯಾವುದು? ಆ ಇಂದ್ರಿಯಗಳೇ ನೇರವಾಗಿ. ರಾಜಸ ಅಹಂಕಾರಗಳು ಜ್ಞಾನ ಶಕ್ತಿಯುಳ್ಳ ಬುದ್ಧಿ, ಕ್ರಿಯಾಶಕ್ತಿಯುಳ್ಳ ಪ್ರಾಣ ಮತ್ತು ಶ್ರೋತ್ರ, ತ್ವಕ್, ಘ್ರಾಣ, ಚಕ್ಷು, ಜಿಹ್ವಾ ಇವುಗಳು ಜ್ಞಾನೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇವುಗಳು ಕರ್ಮೇಂದ್ರಿಯಗಳು. ಇವುಗಳ ಸೃಷ್ಟಿ ಆಗುವಂತಹದ್ದೇ ಇದು ರಾಜಸಿಕ ಅಹಂಕಾರ ಸೃಷ್ಟಿ. ಇಷ್ಟಾಗಿ ಆ ಚತುರ್ಮುಖ ಬ್ರಹ್ಮ ಭಗವಂತನ ಕುಡಿಗಣ್ಣಿನ ನೋಟದಿಂದ ಸಾಮರ್ಥ್ಯ ಪಡೆದುಕೊಂಡು ಇಷ್ಟೆಲ್ಲ ಸೃಷ್ಟಿ ಮಾಡದ. ಸುಮ್ನೆ ಒಂದು ಬಾರಿ ರಿವೈಸ್ ಮಾಡೋದು ಅಂತಾದ್ರೆ, ಭಗವಂತ ಹೀಗ್ ನೋಡ್ದ ಚತುರ್ಮುಖ ಬ್ರಹ್ಮನ್ ಕಡೆಗೆ, ಆಗ ಆ ಭಗವಂತನ ಮಾಯಾಶಕ್ತಿಯಿಂದ ಚತುರ್ಮುಖ ಬ್ರಹ್ಮನು ಇವಾಗ ಮಾಯೆಯನ್ನ ಪಡೆದುಕೊಂಡು ನಿರ್ಗುಣನಾಗಿರುವಂತಹ ಭಗವಂತನು ಸಗುಣನಾದ. ಅಂದ್ರೆ ಇವಾಗ ಚತುರ್ಮುಖ ಬ್ರಹ್ಮನು ತ್ರಿಗುಣಾತ್ಮಕನಾದ. ಅದರಿಂದ ಮಹತ್ತತ್ವ, ಕಾಲ, ಕರ್ಮ, ಅದರ ಆಮೇಲೆ ಮಹತ್ತತ್ವ, ಆಮೇಲೆ ಅಹಂಕಾರ. ಅಹಂಕಾರದಲ್ಲಿ 3 ಪ್ರಕಾರ: ಸಾತ್ವಿಕ, ರಾಜಸಿಕ, ತಾಮಸಿಕ. ತಾಮಸಿಕ ಅಹಂಕಾರದಿಂದ ಪಂಚ ತನ್ಮಾತ್ರೆ ಮತ್ತು ಭೂತಗಳು. ಸಾತ್ವಿಕ ಅಹಂಕಾರದಿಂದ ಇಂದ್ರಿಯಾಧಿಷ್ಠಾತ್ರ ದೇವತೆಗಳು. ರಾಜಸಿಕ ಅಹಂಕಾರದಿಂದ ಇಂದ್ರಿಯಗಳು. ಇನ್ನೊಂದು ಭಾಷೆಯಲ್ಲಿ ಹೇಳೋದು ಅಂತಾದ್ರೆ ತಾಮಸಿಕ ಅಹಂಕಾರದಿಂದ ದ್ರವ್ಯ, ಸಾತ್ವಿಕ ಆಹಾರದಿಂದ ಜ್ಞಾನ, ರಾಜಸಿಕ ಅಹಂಕಾರದಿಂದ ಕ್ರಿಯಾ. ದ್ರವ್ಯಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವುಗಳಿಂದ ಒಂದು ಶರೀರ ತಯಾರು ಮಾಡ್ದ. ಆಮೇಲೆ ನೋಡ್ತಾನೆ ಆ ಶರೀರ ಮಹಾಜಲದಲ್ಲಿ 10 ಲಕ್ಷ ವರ್ಷಗಳವರೆಗೆ ತೇಲಾಡ್ಕೊಂಡಿದೆ. ಏನ್ ಕೈ ಅಲ್ಲಾಡ್ತಾ ಇಲ್ಲ, ಕಾಲ್ ಅಲ್ಲಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಬ್ರಹ್ಮ ಹೇಳ್ದ, ಅದೆಷ್ಟು ತಪಸ್ಸು ಮಾಡಿ ನಾನು ಇದನ್ನ ಸೃಷ್ಟಿ ಮಾಡಿದೆ, ಇನ್ನು ಯಾಕೆ ಇದು ಏನು ಇಲ್ಲಲ್ಲ, ವಿಚಿತ್ರವಾಗಿದೆಯಲ್ಲ, ಇದು ಸುಮ್ನೆ ಒಂದು ಕಟ್ಟಿಗೆ ಕೊರಡು ತರ ಬಿದ್ದಿದೆಯಲ್ಲ ಅಂತ ಯೋಚನೆ ಮಾಡಿದಾಗ, ಆವಾಗ ಕಾಲ ಕರ್ಮ ಸ್ವಭಾವಸ್ಥೋ ಜೀವೋ ಜೀವಂ ಅಜೀವಯತ್ 24-25ನೇ ಶ್ಲೋಕದಲ್ಲಿ. ಆಗ ಆ ಭಗವಂತನು, ಯಾವ ಭಗವಂತನ ಶಕ್ತಿಯಿಂದ ನಾನು ಇಷ್ಟೆಲ್ಲಾ ಸೃಷ್ಟಿ ಮಾಡೋದಕ್ಕೆ ಸಾಮರ್ಥ್ಯ ಪಡ್ಕೊಂಡನೋ ಆ ಭಗವಂತನು ಕಾಲ ಕರ್ಮ ಸ್ವಭಾವಸ್ಥಃ, ಕಾಲಕರ್ಮಗಳೇ ಅವನ ಸ್ವಭಾವವಾಗಿ ಉಳ್ಳಂಥವನು, ಅಂದ್ರೆ ನಿರ್ಗುಣನಾಗಿರುವಂಥವನು. ಅವನು ಈ ಶರೀರಾದಿಗಳು ನೀವೇನು ಸೃಷ್ಟಿ ಮಾಡಿದ್ನಲ್ಲ, ಪಂಚ ತನ್ಮಾತ್ರೆಗಳು, ಪಂಚ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಮಹತ್ತತ್ವ, ಅಹಂಕಾರ ಇತ್ಯಾದಿ, ಅವುಗಳು ಪರಸ್ಪರ ಒಂದಕ್ಕೊಂದು ಸೇರ್ಲಿಲ್ಲ, ಬೇರೆ ಬೇರೆಯಾಗಿ ಹಾಗೇ ಬಿದ್ದಿದ್ದು ತಾನೆ.
ಅವುಗಳೆಲ್ಲವನ್ನು ಒಂದು ಗುಂಪುವಾಗಿ ಸಂಹತ ಮಾಡಿ ಅವುಗಳಲ್ಲಿ ತಾನೊಳಗಡೆ ಸೇರಿದಾಗ ಅವಾಗ ಒಂದು ಶರೀರ ಅನ್ನುವಂಥದ್ದು ತಯಾರದು. ಆವಾಗ ಆ ಶರೀರಕ್ಕೆ ಜೀವ ಅನ್ನುವಂಥದ್ದು ಬಂತು. ಉಪನಿಷತ್ತು ತದನು ಪ್ರವಿಶ್ಯ ಅಂತ ಹೇಳುತ್ತಲ್ಲ, ಆ ಮಾತನ್ನ ಪುರಾಣಗಳು ಹೀಗೆ ಕಥಾನಕ ರೂಪದಲ್ಲಿ ಹೇಳ್ತಾ ಇದ್ದೇವೆ. ಅರ್ಥಾತ್ ಈ ಜಗತ್ತನ್ನೆಲ್ಲವನ್ನು ತತ್ಸೃಷ್ಟ ತದೇವಾನುಪ್ರಾವಿಶತ ಅನ್ನುವಂತಹ ಮಾತನ್ನ, ಇದನ್ನೆಲ್ಲವನ್ನು ಸೃಷ್ಟಿ ಮಾಡಿ ಆಮೇಲೆ ಪ್ರವೇಶ ಮಾಡ್ದ ಅನ್ನುವಂತಹ ಮಾತನ್ನ ಪುರಾಣ, ಭಾಗವತ ಪುರಾಣ 2ನೇ ಸ್ಕಂದದ 5ನೇ ಅಧ್ಯಾಯ ಹೀಗೆ ಕಥಾನಕವಾಗಿ ಬಿಡಿಬಿಡಿಯಾಗಿ ಹೇಳಿ ಸೃಷ್ಟಿಯ ಹಂತಗಳನ್ನ ನಿರ್ಗುಣದಿಂದ ಸಗುಣ ಸೃಷ್ಟಿ ಹೇಗಾಯ್ತು ಅನ್ನುವಂತಹದ್ದನ್ನ ಹೇಳಿ ಅದರಲ್ಲಿ ಚೈತನ್ಯ ಬಂದಿದ್ದು ಆ ಭಗವಂತನಿಂದಲೇ ಅನ್ನುವಂತಹದ್ದನ್ನ ಹೇಳಿ ಈ ಅಧ್ಯಾಯವನ್ನ ಪರಿಸಮಾಪ್ತಿ ಮಾಡ್ತದೆ. ಈ ಅಂಶವನ್ನ, ಈ ಅಧ್ಯಾಯದ ಸಾರವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ ಆಚಾರ್ಯ. ನಮಸ್ಕಾರ ಗುರುಗಳೇ. ಎಲ್ಲಾರ್ಗು ನಮಸ್ಕಾರ. ಗುರುಗಳೇ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಮಾಡೋದು